ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದಲ್ಲಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ನಲ್ಲಿ ಆರ್ಸಿಬಿ ಕಿಂಗ್ ವಿರಾಟ್ ಕೊಹ್ಲಿ ಚರಿತ್ರೆ ಸೃಷ್ಟಿಸಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ 279ನೇ ಐಪಿಎಲ್ ಪಂದ್ಯವನ್ನು ಆಡುವ ಮೂಲಕ ಮಹೇಂದ್ರ ಸಿಂಗ್ ಧೋನಿ ಹಾಗೆ ರೋಹಿತ್ ಶರ್ಮಾರನ್ನ ಹಿಂದಿಕ್ಕಿದ್ದಾರೆ. ಧೋನಿ ಮತ್ತು ರೋಹಿತ್ ಶರ್ಮಾ 278 ಪಂದ್ಯಗಳೊಂದಿಗೆ ಜಂಟಿ ಅಗ್ರಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಈಗ 279 ಪಂದ್ಯಗಳೊಂದಿಗೆ ಐಪಿಎಲ್ನ ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಐಪಿಎಲ್ ವೃತ್ತಿ ಜೀವನದಲ್ಲಿ 9,000 ರನ್ಗಳನ್ನು ಗಳಿಸಿದ್ದು ಈ ಮೈಲುಗಲ್ಲನ್ನು ತಲುಪಿದಂಥ ಏಕೈಕ ಬ್ಯಾಟ್ಸ್ಮನ್. ಬೇರೆ ಯಾವುದೇ ಆಟಗಾರ ಕೂಡ 8,000 ರನ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ. ವಿರಾಟ್ ಕೊಹ್ಲಿ ತಮ್ಮ ಐಪಿಎಲ್ ವೃತ್ತಿ ಜೀವನದಲ್ಲಿ 9 ಶತಕಗಳು ಹಾಗೆ 66 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಶತಕಗಳು ಹಾಗೆ ಅರ್ಧ ಶತಕಗಳ ವಿಚಾರದಲ್ಲೂ ಕೂಡ ಕೊಹ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಕೆಕೆಆರ್ ವಿರುದ್ಧ ಗೆಲುವಿನ ಬಳಿಕ ಮಾತನಾಡಿದಂತ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ರನ್ ಮಿಷನ್ ಕೊಹ್ಲಿ ಬಗ್ಗೆ ಹೆಮ್ಮೆಯಿಂದ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರುವುದು ಇಡೀ ತಂಡದ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ವಿರಾಟ್ ಕೊಹ್ಲಿ ಅವರ ಆಟವನ್ನ ವರ್ಣಿಸಲು ಹಾಗೆ ಹೊಗಳಲು ನನ್ನ ಬಳಿ ಪದಗಳೇ ಇಲ್ಲ. ಸದಾ ತಂಡಕ್ಕಾಗಿ ದೊಡ್ಡ ಇನ್ನಿಂಗ್ಸ್ ಆಡುವುದು ಅವರಿಗೆ ರೂಢಿಯಾಗಿದೆ ಅನ್ನೋ ಮೂಲಕ ವಿರಾಟ್ ಆಟವನ್ನ ಕೊಂಡಾಡಿದ್ದಾರೆ. ಕೆಕೆಆರ್ ತಂಡದ ಮನೀಶ್ ಪಾಂಡೆ ಅವರ ಸ್ಟನ್ನಿಂಗ್ ಕ್ಯಾಚ್ ನೋಡಿ ಸ್ವತಃ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿಯೇ ರೋಮಾಂಚನಗೊಂಡ್ರು. ಮನೀಶ್ ಪಾಂಡೆ ಸೂಪರ್ ಮ್ಯಾನ್ ಸಾಹಸಕ್ಕೆ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿದ್ದ ವಿರಾಟ್ ಕೊಹ್ಲಿ ದಿಗ್ಭ್ರಮೆಯಾಗಿದ್ದಾರೆ. ಟಿಮ್ ಡೇವಿಡ್ ಅವರು ಬಾರಿಸಿದ ಚೆಂಡನ್ನ ಫೀಲ್ಡಿಂಗ್ ಮಾಡ್ತಾ ಇದ್ದ ಪಾಂಡೆ ಕೇವಲ ಸೆಕೆಂಡ್ ಒಳಗೆ ಗಾಳಿಯಲ್ಲಿ ಜಿಗಿದು ಒಂದು ಕೈಯಿಂದಲೇ ಹಿಡಿದು ಕಂಪ್ಲೀಟ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಮುಖಾಮುಖಿಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಸತತ 4 ಪಂದ್ಯಗಳಲ್ಲಿ ಸೋಲನ್ನ ಕಂಡು ಕಂಗೆಟ್ಟಿರುವಂತಹ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ಗೆ ಪ್ಲೇ ಆಫ್ ಆಸೆ ಜೀವಂತವಾಗಿರಿಸೋಕೆ ಈ ಗೆಲುವು ಅನಿವಾರ್ಯ. ಈಗಾಗಲೇ ಟೂರ್ನಿಂದ ಹೊರಬಿದ್ದಿರುವಂತಹ ಮುಂಬೈ ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳೋಕೆ ಗೆಲ್ಲಲೇಬೇಕಿದೆ. ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೆಯಲಿದ್ದು ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದಿಂದಲೂ ಕೂಡ ಹೊರಗುಳಿಯಲಿದ್ದಾರೆ. ಕೆಕೆಆರ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯಕ್ಕೂ ಮುನ್ನ ಕೆಕೆಆರ್ ಫ್ರಾಂಚೈಸಿ ಆರ್ಸಿಬಿಯ ಕಾಲೆಳೆಯಲು ಹೈ ಬಜೆಟ್ ಫಾರೆಸ್ಟ್ ಕಿಂಗ್ ಎಂಬ ಜಂಗಲ್ ಥೀಮ್ ಪ್ರೋಮೋವನ್ನು ಬಿಡುಗಡೆ ಮಾಡಿತ್ತು. ಈ ವಿಡಿಯೋದಲ್ಲಿ ಹುಲಿಯನ್ನ ಬಳಸಿಕೊಳ್ಳುವ ಮೂಲಕ ಯಾರು ಏನೇ ಹೇಳಿದ್ರು ಕೂಡ ಕಾಡಿನ ನಿಜವಾದ ರಾಜ ಎಂಬುದು ಕಾಡಿಗೆ ಗೊತ್ತು ಎಂದು ಕೆಕೆಆರ್ ಸ್ಪಷ್ಟ ಸಂದೇಶ ನೀಡಿದ್ರು. ಈ ವಿಡಿಯೋದಲ್ಲಿ 49 ಸಂಖ್ಯೆಯನ್ನ ತೋರಿಸುವ ಮೂಲಕ ಆರ್ಸಿಬಿಯ ಹೀನಾಯ ದಾಖಲೆಯನ್ನ ಹೀಯಾಳಿಸಿದ್ರು. ಇದಕ್ಕೀಗ ಆರ್ಸಿಬಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾದ ತಿರುಗೇಟು ನೀಡಿದೆ. ಇನ್ನು ಕೆಕೆಆರ್ ಸೋತ ಬಳಿಕ ಕರ್ಮ ರಿಟರ್ನ್ಸ್ ಅನ್ನು ಹಾಗೆ ಆರ್ಸಿಬಿ ಸರಿಯಾಗಿಯೇ ಕಾಲೆಳೆದಿದೆ. ಕೆಕೆಆರ್ ತಂಡ ಎಷ್ಟೇ ಬಲಿಷ್ಠವಾಗಿದ್ರೂ ಅವರ ಅಬ್ಬರಕ್ಕೆ ತಾನು ಹೆದರೋದಿಲ್ಲ. ಕಾಡಿನ ರಾಜ ಯಾರೆಂಬುದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಭೇಟಿಯೊಂದಿಗೆ ಪ್ಲೇ ಆಫ್ಗೆ ಇರುತ್ತೇವೆ ಎಂಬ ಜಂಬ ಕೊಚ್ಕೊಳ್ತಾ ಇದ್ರು. ಇತ್ತ ಪಂದ್ಯ ಮುಗಿತಾ ಇದ್ದಂತೆ ಆರ್ಸಿಬಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಹ ನೈಟ್ ರೈಡರ್ಸ್ ಅನ್ನ ಭೇಟಿಯಾಡಿರುವ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ಮೂಲಕ ಕಾಡಿನ ರಾಜ ಸಿಂಹನೇ ಎಂದು ಕೆಕೆಆರ್ಗೆ ತಕ್ಕ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕೆಕೆಆರ್ಗೆ ಆರ್ಸಿಬಿ ಫ್ಯಾನ್ಸ್ ಜೊತೆಗೆ ಆರ್ಸಿಬಿ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಟಕ್ಕರ್ ಕೊಡಲಾಗಿದೆ. ಅಷ್ಟೇ ಅಲ್ಲ, ಮುಂದಿನ ವರ್ಷಕ್ಕೂ ಯಾವ ರೀತಿ ಟ್ರೋಲ್ ಮಾಡಬೇಕು ಅನ್ನೋದನ್ನ ಆರ್ಸಿಬಿಯೇ ಕೆಕೆಆರ್ಗೆ ಹೇಳಿಕೊಡೋ ಮೂಲಕ ತಕ್ಕ ಉತ್ತರ ನೀಡಿದೆ. ಮುಂದಿನ ವರ್ಷವಾದರೂ ಕೂಡ ಈ ದಶಕಕ್ಕೆ ಹೊಂದುವಂತ ಹೊಸ ಡೈಲಾಗ್ ಅಥವಾ ಮ್ಯಾಟರ್ಗಳ ಜೊತೆ ಬನ್ನಿ. ಕೆಕೆಆರ್ ಇನ್ನೂ ಹಳೆಯ ಇತಿಹಾಸ ಹಾಗೆ ಹಳೆ ಡೈಲಾಗ್ಗಳನ್ನೇ ನಂಬಿಕೊಂಡಿದೆ ಅಂತ ಆರ್ಸಿಬಿ ಲೇವಡಿ ಮಾಡಿದೆ. ಲಕ್ನೋ ಮತ್ತು ಡಿಸಿ ತಂಡಗಳ ಮಾಲೀಕರು ಹೊಸ ನಾಯಕನ ಹುಡುಕಾಟದಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ಗೆ ಗೇಟ್ ಪಾಸ್ ಸಿಗಲಿದೆ. ಮುಂದಿನ ಸೀಸನ್ ಅಲ್ಲಿ ಲಕ್ನೋ ತಂಡಕ್ಕೆ ಹೊಸ ನಾಯಕನ ಆಯ್ಕೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಡೆಲ್ಲಿ ಕೂಡ ನಾಯಕನ ಬದಲಾವಣೆಗೆ ಮುಂದಾಗಿದೆ. ಡಿಸಿ ತಂಡದ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಈ ಬಾರಿ ಕಳಪೆ ಪ್ರದರ್ಶನ ನೀಡಿದ್ರು. ಸಿಎಸ್ಕೆ ತಂಡದಲ್ಲಿ ಕರ್ನಾಟಕದ ಕ್ರಿಕೆಟಿಗನಿಗೆ ಚಾನ್ಸ್ ಸಿಕ್ಕಿದೆ. ಗಾಯಗೊಂಡ ಯುವ ವೇಗಿ ರಾಮಕೃಷ್ಣ ಘೋಷ್ ಬದಲಿಗೆ ಕರ್ನಾಟಕದ ಆಲ್ರೌಂಡರ್ ಮೆಕ್ನಿಲ್ ಹ್ಯಾಡ್ಲಿ ನೊರೊನ್ಹಾ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. 24 ವರ್ಷದ ಮೆಕ್ನಿಲ್ ಆಲ್ರೌಂಡರ್ ಆಗಿದ್ದು ಮಹಾರಾಜ ಟ್ರೋಫಿಯಲ್ಲಿ ಮಂಗಳೂರು ಡ್ರ್ಯಾಗನ್ಸ್ ಹಾಗೆ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಇವಿಷ್ಟು ಇವತ್ತಿನ ಐಪಿಎಲ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.